ಸರಿ, ಕುಂಭರಾಶಿ. ಕುಂಭರಾಶಿಯಲ್ಲಿ ರಾಶಿಯಲ್ಲೇ ರಾಹು ಇರೋದ್ರಿಂದ ಕುಂಭರಾಶಿಯವರಿಗೆ ಏನಾದರೂ ಭಯ ಆತಂಕ ಇರುತ್ತೆ, ಅಂತೆ ಒಂದು ಅನ್ಎಕ್ಸ್ಪ್ಲೈನಬಲ್ ಫಿಯರ್ ಅಂತ ಇರುತ್ತೆ. ಹಾಗೆಯೇ ರಾಹು ಪ್ರಭಾವದಿಂದ ಇರೋರಿಗೆ ಭಾಳ ಹತ್ತಿರದವರು ಕೂಡ ಇವರನ್ನ ಒಂದು ಸಣ್ಣ ಪುಟ್ಟ ವಿಷಯಗಳಿಗೂ ಅಪಾರ್ಥ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಭಾಳ ಜಾಸ್ತಿ ಇರುತ್ತೆ. ಇದರಿಂದ ಸ್ವಲ್ಪ ಮನಸ್ಸಿಗೆ ಇವರಿಗೆ ಬೇಸರನೂ ಉಂಟಾಗುತ್ತೆ. ಸಪ್ತಮದಲ್ಲಿ ಕೇತು ಇರೋದ್ರಿಂದ ಪತಿ ಅಥವಾ ಪತ್ನಿಯ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳು, ನೌಕರಿಯಲ್ಲಿ ತೊಡಕುಗಳು, ಅಪಾರ್ಥಗಳು ಈ ರೀತಿ. ರಾಷ್ಟ್ರಾಧಿಪತಿ ದ್ವಿತೀಯದಲ್ಲಿ ಸಾತಿ ಕಡೆಯ ಭಾಗ ಸ್ವಲ್ಪ ಹಿಂಸೆ ಅಂತಲೇ ಹೇಳಬೇಕಾಗತ್ತೆ. 4ನೇ ಮನೆ ಅಂದರೆ ಮಾತೃಸ್ಥಾನದಲ್ಲಿ ಚಂದ್ರ ಇರೋದು ಕಾರಕೋ ಭಾವನಾಶಾಯ ಅಂತ ಹೇಳ್ದಂಗೆ ತಾಯಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಕುಂಭರಾಶಿಯವರ ತಾಯಿಯಂದರು ಇನ್ನು 3 ತಿಂಗಳ ಕಾಲ ಜಲಸ್ಥಳಗಳಲ್ಲಿ, ಗುಂಪುಗಳಲ್ಲಿ ಇರುವಂಥ ಸ್ಥಳಗಳಲ್ಲಿ, ಹಾಗೆಯೇ ರಸ್ತೆಯಲ್ಲಿ ಬಹಳ ಜಾಗ್ರತೆಯಿಂದ ವರ್ತಿಸಬೇಕಾಗತ್ತೆ. ಇನ್ನು ಚತುರ್ಗ್ರಹಗಳು ಲಾಭದಲ್ಲಿರೋದು, ಹಾಗೆಯೇ ವಕ್ರಗುರು ದೃಷ್ಟಿ ಇರೋದರಿಂದ ರಾಶಿಯ ಮೇಲೆ, ಹಾಗೂ 4 ಗ್ರಹಗಳ ಮೇಲಿರೋದು ಭಾಳ ರಕ್ಷಾ ಕವಚ ಅಂತ ಹೇಳಬೇಕಾಗತ್ತೆ. ಯಾರನ್ನು ಗುರು ಅಂತ ಕುಂಭರಾಶಿಯವರು ಭಾವಿಸ್ತಾರೋ ಅವ್ರಿಗೆ ಗುರು ರಕ್ಷಣೆ ಖಂಡಿತವಾಗಿ ಇದ್ದೇ ಇರುತ್ತೆ. ಅವ್ರು ಹೋಗಿ ಆಶೀರ್ವಾದ ತೊಗೊಂಡು ಬರಬೇಕಾಗತ್ತೆ. ಸ್ವಲ್ಪ ಹಣ್ಣು ಹಂಪಲು ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೋಬೇಕಾಗತ್ತೆ. ರಾಶಿಯಲ್ಲಿ ರಾಹು ಇರೋದ್ರಿಂದ ಚರ್ಮದ ಮೇಲೆ ಏನಾದರೂ ಮಚ್ಚೆಗಳು, ಕೆಲವರಿಗೆ ಒಂಥರ ಏನೇನು ಮಚ್ಚೆಗಳು ಬರ್ತುಂಟು, ಅಂದರೆ ಡಾಟ್ಸು, ಇಲ್ಲಿ ಇರಪ್ಷನ್ಸು, ಮೋಲ್ಸು ಇದ್ರಲ್ಲಿ ಬರ್ತಲ್ಲ, ಅದು ಸೋಂಕುಗಳು, ದವಡೆಯಲ್ಲಿ ನೋವು ಈ ರೀತಿ ಕಾಡ್ಬೋದು. ನುರಿತ ವೈದ್ಯರ ಸಲಹೆ ಪಡ್ಕೋಬೇಕು. ಇವ್ರಿಗೆ ಪರಿಹಾರ ಏನಂದರೆ, ಕುಂಭರಾಶಿಯವರಿಗೆ ರಾಷ್ಟ್ರಾಧಿಪತಿ ಶನಿ ಮೇಲೆ ಭೂಮಿ ಕಾರಕ ಕುಜನ ದೃಷ್ಟಿ ಇರೋದ್ರಿಂದ ಯಾವುದಾದ್ರೂ ಒಂದು ಹೊತ್ತು ಉತ್ತರಾಭಿಮುಖ ಕುಜನ ಬೀಜ ಮಂತ್ರ 108 ಬಾರಿ ಜಪಿಸಿ. ಕುಜ ಬೀಜ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ, ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಅಂತ ಬರುತ್ತೆ. ಆ ನಂತರ ಷಣ್ಮುಖ ಗಾಯತ್ರಿ ಮಂತ್ರವನ್ನು 28 ಬಾರಿ ಜಪಿಸಬೇಕಾಗತ್ತೆ. ಷಣ್ಮುಖ ಗಾಯತ್ರಿ ಹೀಗೆ ಬರುತ್ತೆ: ಓಂ ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್ ಅಂತ ಬರುತ್ತೆ. ಮನೆಯಲ್ಲಿ ಅವರೇನಾದರೂ ಸುಬ್ರಹ್ಮಣ್ಯನ ಫೋಟೋ ಇಟ್ಕೊಂಡಿದ್ರೆ 24 ದಿನಗಳು ಬೆಳಗ್ಗೆ ಅದಕ್ಕೆ ಕೆಂಪು ಪುಷ್ಪ ಅರ್ಪಿಸಿ, ಆ ನಂತರ 2 ಚಿಕ್ಕ ಬೆಳ್ಳಿ ದೀಪದಲ್ಲಿ ಅದ್ರ ಮುಂದೆ ಇಟ್ಕೊಂಡು, ಅಥವಾ ಹಿತ್ತಾಳಿ ದೀಪ ಅದ್ರ ಪರವಾಗಿಲ್ಲ, ತುಪ್ಪ ಹಾಕಿ ದೀಪ ಬೆಳಗಿಸ್ಬೇಕು. ಈ ದೀಪಗಳೆಲ್ಲ ಒಂದು ಅರ್ಧ ಗಂಟೆ ಉರಿದ್ರೆ ಸಾಕು, ಗಂಟೆಗಳು ಇರಬೇಕು ಅಂತೇನಿಲ್ಲ. ಇಷ್ಟು ಕುಂಭರಾಶಿಯ ಫಲಾಫಲಗಳು. ಕಡೆ ರಾಶಿ ಮೀನರಾಶಿ. ಮೀನ ನೋಡಿ, ನಾವು ಆ್ಯಕ್ಚುಲಿ ಕಡೆ ಅಂತ ಹೇಳಬಾರ್ದು, ಬೇಜಾರು ಮಾಡ್ಕೊಂಡ್ಬಿಡುತ್ತೆ. ಮುಂದಿನ ರಾಶಿ ಅಂತ ಹಂಗೆ ಅನ್ಕೋ. ಸರಿ, ಮುಂದಿನ ರಾಶಿ ಮೀನರಾಶಿ. ಬಟ್ ಮೀನಕ್ಕೆ ಒಂದು ಅಡ್ವಾಂಟೇಜ್ ಇದೆ. ಯಾಕಂದರೆ ಮೀನರಾಶಿಯಲ್ಲಿ ಕೆಲವು ಕಾಂಬಿನೇಷನ್ ಇದ್ದರೆ ಅವ್ರಿಗಿರುವಂಥ ದೇವರ ಅನುಗ್ರಹ ಪ್ರಪಂಚದಲ್ಲಿ ಯಾರಿಗೂ ಸಿಗೋದಿಲ್ಲ. ಅದಕ್ಕೆ ಮೋಕ್ಷ ರಾಶಿ ಅಂತ ಹೇಳ್ತೀವಿ. ಈಗ ಮೀನರಾಶಿಯಲ್ಲಿ ಯಾರು ಹುಟ್ಟಿರೋರಿಗೆ ಜೊತೆಲಿ ಕೇತು ಇರ್ತಾನೆ ಅಂತ ಇಟ್ಕೊಳ್ಳಿ, ಥಿಂಕಿಂಗು ಡಿಸ್ಟರ್ಬ್ಡ್ ಆಗಿರ್ಬೋದು. ಬಟ್ ಕೇತು ಇದ್ದರೆ ಮುಂದಿನ ಜನ್ಮ ಇಲ್ಲ ಅಂತ ಅರ್ಥ. ಹಾಗೆ ಕೆಲವು ಬೇರೆ ಕಾಂಬಿನೇಷನ್ಸ್ ಇರುತ್ತೆ. ಸೊ ಮೀನರಾಶಿಯವರಿಗೆ ಸ್ವಲ್ಪ ಒಂದು ಅಡ್ವಾಂಟೇಜ್ ಅದು. ರಾಶಿಯಲ್ಲಿ ಶನಿ ಇರೋದು ಇದು ಸ್ವಲ್ಪ ಚಿಂತಾಜನಕ. ಯಾಕಂದರೆ ಸಾತಿ ಅಂತ ಮಧ್ಯಭಾಗ ನಡೀತಾ ಇದೆ. ಸದಾ ಮನಸ್ಸಲ್ಲಿ ಏನಾದರೂ ಒಂದು ಆತಂಕ, ಅವ್ರು ಸುಮ್ಮನೆ ಪಾಪ ಇರೋಕ್ಕಾಗೋದೆಲ್ಲ, ಬೇಸರ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾಗೋದು ಈ ರೀತಿ ಕಾಡ್ತಾನೆ ಇರುತ್ತೆ. ಹಾಗೆಯೇ ಜನ್ಮ ರಾಶಿಯ ಮೇಲೆ ಹಾಗೂ ಜನ್ಮ ರಾಶಿಯಲ್ಲಿ ಇರೋ ಶನಿ ಮೇಲೆ ಕುಜನ ಚತುರ್ಥ ದೃಷ್ಟಿ ಇರೋದ್ರಿಂದ, ಹಾಗೆಯೇ ಶನಿ ಕುಜನ ಮೇಲೆ ದಶಮ ದೃಷ್ಟಿ ಹಾಕಿರೋದ್ರಿಂದ ಭಾಳ ಒತ್ತಡಗಳು, ಕಾಲುಗಳಲ್ಲಿ ಪಾದಗಳಲ್ಲಿ ಸದಾ ನೋವು, ಸುಸ್ತು, ಆಮೇಲೆ ನಿದ್ದೆ ವೈಪರೀತ್ಯಗಳು, ಸಿಕ್ಕಾಟೆ ನಿದ್ದೆ ಬಂದ್ಬಿಡೋದು ಅಥವಾ ನಿದ್ದೆನೇ ಇಲ್ಲದೆ ಇರೋದು, ಆ ರೀತಿಯಲ್ಲಿ ಜುಗುಪ್ಸೆ ಈ ರೀತಿಯಲ್ಲಿ ಸ್ವಲ್ಪ ಆಗಬಹುದು. ಪಂಚಮಾಧಿಪತಿ ಚಂದ್ರ ತೃತೀಯದಲ್ಲಿ ಉಚ್ಚನಾಗಿರೋದ್ರಿಂದ ಇವರ ಮಕ್ಕಳಿಗೆ ಒಳ್ಳೆಯದು. ಚತುರ್ಥದಲ್ಲಿ ಅಂದರೆ 4ನೇ ಮನೆಯಲ್ಲಿ ಗುರು ಇರೋದು ಸಾಧಾರಣವಾಗಿ ಒಳ್ಳೆಯದಲ್ಲ. ಜಾತಕದಲ್ಲಿ ಗುರು 4ನೇ ಮನೆಯಲ್ಲಿದ್ದರೆ ಭಾಳ ಒಳ್ಳೆಯದು. ಬಟ್ ಗೋಚಾರದಲ್ಲಿದ್ದರೆ ಅದಿಟ್ಸ್ ನಾಟ್ ಗುಡ್ ಅಂತ. ಗುರು ವಕ್ರಾಂಗ ಬೇರೆ ಇರೋದ್ರಿಂದ ಯಶಸ್ಸು ನಿಶ್ಚಿತ, ಇಷ್ಟಾರ್ಥ ಸಿದ್ಧಿ, ಹಾಗೂ ಗುರು ಒಂದು ಗೃಹ ಯೋಗನೂ ಉಂಟು ಮಾಡ್ಬೋದು. ಆದರೆ ಚತುರ್ಥಾಧಿಪತಿ ಬುಧ ಕುಜಗ್ರಸ್ತನಾಗಿರೋದ್ರಿಂದ, ಹಾಗೆಯೇ ಶನಿ ದೃಷ್ಟಿಗೆ ಈಡಾಗಿರೋದು ಕುಜ ಚತುರ್ಥದ ಮೇಲೆ ದೃಷ್ಟಿ ಆಗಿರೋದ್ರಿಂದ ಮೀನರಾಶಿಯವರ ತಾಯಿ ಆರೋಗ್ಯದಲ್ಲಿ ಸಿಕ್ಕಾಪಟ್ಟೆ ಏರುಪೇರಾಗ್ಬೋದು. ಅದು ಒಳ್ಳೆಯದಲ್ಲ. ಅದು ಸಿಕ್ಕಾಪಟ್ಟೆ ಇದ್ದರೆ ಅವರು ಜಾತಕದ ಮೇಲೆ ಸಂಬಂಧಪಟ್ಟಂತೆ. 6ನೇ ಮನೆ ಅಂದರೆ ರೋಗಸ್ಥಾನದಲ್ಲಿ ಕೇತು ಇರೋದ್ರಿಂದ ಪದೇ ಜೀರ್ಣಕ್ರಿಯೆ ಸ್ವಲ್ಪ ಕೆಡುತ್ತೆ. ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಇಶ್ಯೂ ಬರೋದು, ಫುಡ್ ಪಾಯ್ಸನಿಂಗ್, ಸ್ಟಮಕ್ ಇನ್ಫೆಕ್ಷನ್ ಈ ರೀತಿಯಲ್ಲಿ ಕಾಡ್ಬೋದು. 10ನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿ ಷಷ್ಠ್ಯಾಧಿಪತಿ ರವಿ ಇರೋದ್ರಿಂದ
ವೃತ್ತಿಯಲ್ಲಿ ಒತ್ತಡಗಳಿರುತ್ತೆ. ತೃತೀಯ ಅಷ್ಟಮಾಧಿಪತಿ ಶುಕ್ರನು ದಶಮದಲ್ಲಿರೋದು ಅಷ್ಟು ಒಳ್ಳೆಯದಲ್ಲ. ನಾನು ಯಾವಾಗಲೂ ಹೇಳೋಗೆ ಮೀನರಾಶಿ ಅಥವಾ ಮೀನ ಲಗ್ನಕ್ಕೆ ಶುಕ್ರ ಸ್ವಲ್ಪ ಅಶುಭ ಗ್ರಹ ಅಂತ ಸಜೆಸ್ಟ್ ಮಾಡ್ತೀನಿ. ಸ್ವಲ್ಪ ಏನೋ ಮನಸ್ಸಿಗೆ ಬೇಸರಗಳು ಉಂಟಾಗುತ್ತೆ. ಇನ್ನು ಯೋಗಕಾರಕ ಕುಜ ಕರ್ಮಸ್ಥಾನದಲ್ಲಿದ್ದು ಅಂದರೆ 10ನೇ ಮನೆಯಲ್ಲಿ, ಅದರ ಮೇಲೆ ಶನಿ ಪ್ರಭಾವ ಇರೋದ್ರಿಂದ ಮೀನರಾಶಿಯ ನ್ಯಾಯಾಧೀಶರು ಹಾಗೂ ಕಾನೂನು ತಜ್ಞರಿಗೆ ಕೀರ್ತಿ ಪ್ರತಿಷ್ಠೆ ಹೆಚ್ಚುತ್ತೆ. ಹಾಗೆಯೇ ಯಾರು ಮೀನರಾಶಿಯವರಿಗೆ ಹಿಂಸೆ ಕೊಟ್ಟಿದ್ರು ಹಿಂದೆ, ಇವಾಗ ಯಾರು ಹಿಂಸೆ ಕೊಡ್ತಾ ಇರ್ತಾರೋ ಅವ್ರ ಕರ್ಮದ ಕೂಡ ತೆರೆಯುತ್ತೆ. ಸೊ ನೀವು ಯಾವಾಗ ಇರಲ್ಲ ಕರ್ಮ ರಿಟರ್ನ್ಸು, ಅದು ಸ್ವಲ್ಪ ಅವ್ರ ಶತ್ರುಗಳಿಗೆ ಆಧಾರ ಆಗುತ್ತೆ. ಮೀನರಾಶಿಯವರ ಶತ್ರುಗಳಿಗೆ 12ನೇ ಮನೆ ವ್ಯಯಸ್ಥಾನದಲ್ಲಿ ರಾಹು ಇದ್ದರೆ, ನಾನು ಆವಾಗಲೇ ಹೇಳಿದಂಗೆ ನಿದ್ದೆ ವೈಪರೀತ್ಯಗಳು ಹೆಚ್ಚುತ್ತೆ. ಹಾಗೆ ರಾಹು ಈ ರೀತಿ ಇದ್ದರೆ ಕಿವಿಯಲ್ಲಿ ಇನ್ಫೆಕ್ಷನ್ ಆಗೋದು, ಕುಗ್ಗಿ ಅಂತಾರಲ್ಲ ಅದು ಸ್ವಲ್ಪ ಜಾಸ್ತಿ ಆಗೋದು, ಆಗಾಗ ಮೂಗು ಕಟ್ಟೋದು, ಈ ರೀತಿಯಲ್ಲಿ ಸ್ವಲ್ಪ ಸ್ಮಾಲ್ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗೃತರಾಗಿರ್ಬೇಕು ಮೀನರಾಶಿಯವರು ಇರಬೇಕು, ಮೂಗು ಕಿವಿ ಬಗ್ಗೆ. ಸರಿ. ಇನ್ನು ಚತುರ್ಥದಲ್ಲಿ ರಾಶಿಯಾಧಿಪತಿ ಗುರು ವಕ್ರನಾಗಿ ಸ್ವನಕ್ಷತ್ರದಲ್ಲಿ ಅಂದರೆ ಪುನರ್ವಸು ನಕ್ಷತ್ರದಲ್ಲಿ ಇರೋದ್ರಿಂದ ಮೀನರಾಶಿಯವರ ಕೆಲವು ಇಷ್ಟು ವರ್ಷದ ಕನಸುಗಳು ಯಾವುದು ತೀರಿಲ್ವೋ ಅದು ನನಸಾಗುವಂಥ ಸಾಧ್ಯತೆ ಇರುತ್ತೆ. ದೈವ ರಕ್ಷಣೆ ಅಂತ ಅವ್ರಿಗೆ ಸಿಗುತ್ತೆ. ಇನ್ನು ಇವ್ರಿಗೆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಪಂಚಮಾಧಿಪತಿ ಚಂದ್ರ ಉಚ್ಚನಾಗಿ ರೋಹಿಣಿ ನಕ್ಷತ್ರದಲ್ಲಿ ಇರೋದ್ರಿಂದ ಅದರ ಅಧಿಪತಿ ಶುಕ್ರ ಅಂದರೆ ದೈತ್ಯ ಗುರು, ದೇವಗುರು ಬೃಹಸ್ಪತಿಯ ಮನೆಯಲ್ಲಿ ಇರೋದ್ರಿಂದ ಮೀನರಾಶಿಯವರು ಶ್ರೀಕೃಷ್ಣನ ಆರಾಧನೆ ಮಾಡಬೇಕಾಗತ್ತೆ. ಹಾಗೆಯೇ ಶಿವನ ಆರಾಧನೆ ಕೂಡ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ಶ್ರೀಕೃಷ್ಣನ ಆರಾಧನೆ ಮಾಡೋ ವಿಧಾನ ಯಾವಾಗಾದರೂ ಅನುಕೂಲ ಇದ್ದರೆ ಜನರಲಾಗಿ ರೆಕಮೆಂಡ್ ಮಾಡಿದನು ಕೇರಳ ಸ್ಟೇಟಲ್ಲಿರುವಂಥದ್ದು ಗುರುವಾಯೂರು ಅಂತ ಇದೆ ನೋಡಿ, ಅಲ್ಲಿ ವಯಸ್ಸಾದ ಕೃಷ್ಣ ಇದ್ದಾನೆ. ಗುರುವಾಯೂರಪ್ಪನ ದರ್ಶನ ಮಾಡಿದ್ರೆ ಅಲ್ಲಿ ಸ್ವಲ್ಪ ವೈಬ್ರೇಷನ್ಸ್ ಇದೆ. ನಾನು ಭಾಳ ನನ್ನ ಪ್ರೋಗ್ರಾಮ್ಸಲ್ಲಿ ಹೇಳಿದ್ದೇನೆ. ಅಲ್ಲಿ ಹೋಗ್ಬಿಟ್ಟು ದೇಗುಲದಲ್ಲಿ ಕುಳಿತು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ 1ಕ್ಕೆ 20 ಪಟ್ಟು ಎಫೆಕ್ಟ್ ಜಾಸ್ತಿ ಅಂತ ಗ್ರಂಥಗಳಲ್ಲಿ ಹೇಳುತ್ತೆ. ಗುರುವಾಯೂರು ದೇವಸ್ಥಾನದಲ್ಲಿ ವಿಷ್ಣು ಸಹಸ್ರನಾಮ ಅಲ್ಲಿ ಮಾಡಿದ್ರೆ ಭಾಳ ಒಳ್ಳೆಯದು. ಹಾಗೇನು ಇನ್ನೊಂದು ನನಗೆ ಭಾಳ ಪ್ರಿಯವಾದ ಜಾಗ ನಂಜನಗೂಡು. ಈ ಜಾತಕಕ್ಕೆ ನಂಜನಗೂಡು ಭಾಳ ಪುಣ್ಯಕ್ಷೇತ್ರದಲ್ಲಿ ನಂಜುಂಡೇಶ್ವರನ ದರ್ಶನ ಮಾಡಿದ್ರು, ಅದು ಭಾಳ ಒಳ್ಳೆಯದು. ಸದ್ಯಕ್ಕೆ 3 ತಿಂಗಳು ಮನೆಯಲ್ಲಿ ಸಂಜೆ ಹೊತ್ತು ಒಂದು ಸಣ್ಣ ಮಂತ್ರ ಜಪವನ್ನು ಹೇಳ್ತೀನಿ, ಅದನ್ನು 108 ಬಾರಿ ದಿನನಿತ್ಯ ಉತ್ತರಾಭಿಮುಖ ಮಾಡಿದರೆ ಅದು ಬಹಳ ಪರಿಣಾಮಕಾರಿ. ಈ ಮಂತ್ರ ಭಾಳ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ಬಟ್ ಭಾಳ ಸಿಂಪಲ್ ಆಗಿದೆ, ಬಟ್ ಅಷ್ಟೇ ಪವರ್ಫುಲ್ಲು. ನಾನು ನೋಡಿದಂಗೆ ಈವನ್ ಕಾಂಪ್ಲಿಕೇಟೆಡ್ ಡಿಸೀಸಸ್ ಇರುತ್ತೆ ನೋಡಿ, ಅವರಿಗೆ ಮಂತ್ರ ಜಪ ಮಾಡ್ತಾಯಿದ್ರೆ 3 to 6 ಮಂತ್ಸಲ್ಲಿ ಡಿಫ್ರೆನ್ಸ್ ಫೀಲ್ ಆಗುತ್ತೆ. ಒಳ್ಳೆ ಡಾಕ್ಟರ್ ಸಿಗ್ಬೋದು, ಒಳ್ಳೆ ಔಷಧಿ ಸಿಗ್ಬೋದು, ಸಡನ್ನಾಗಿ ವಾಸಿ ಆದಂಗೆ ಕಾಣಿಸ್ಕೋಬೋದು, ಏನೋ ರಿಲೀಫು ಸಿಗುತ್ತೆ. ಅದಕ್ಕೆ ಈ ಮಂತ್ರ ಹೀಗೆ ಬರುತ್ತೆ. ಅವರು ಕಪಲ್ ಆಫ್ ಟೈಮ್ಸ್ ಅಂದರೆ